ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ಮುಂದಿನ ಭಾಗವನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋನ ಬೇಗ ನೋಟಿಫಿಕೇಶನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. 24 ಹೊಸ ಪಾರಂಪರಿಕ ತಾಣಗಳ ಪಟ್ಟಿ. ಇದರಲ್ಲಿ ನಮ್ಮ ಭಾರತದಿಂದ ಒಂದು ಆಯ್ಕೆ ಆಗಿದೆ ಅಂತ ಹೇಳ್ಬೋದು. ಅದು ಯಾವುದಂದರೆ ಮೊಯಿಡಮ್. ಇದು ಅಹೋಮ್ ರಾಜವಂಶದಿಂದ ದಿಬ್ಬ ಅಥವಾ ಸಮಾಧಿಯಾಗಿದೆ. ಇದು ಅಹೋಮ್ ರಾಜವಂಶಕ್ಕೆ ಸಂಬಂಧಿಸಿದಂತಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬೇರೆ ಬೇರೆ ದೇಶಗಳಿಂದ ಆಯ್ಕೆಯಾಗಿರುವ ಪಾರಂಪರಿಕ ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಅವುಗಳ ಬಗ್ಗೆ ಪಾಸ್ ಮಾಡ್ಕೊಂಡು ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನೆಲ್ಸನ್ ಮಂಡೇಲರವರ ಸ್ವಾತಂತ್ರ್ಯ ಹೋರಾಟದ ತಾಣಗಳು ಕೂಡ ಈ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಹೇಳ್ಬೋದು. ಈ ನೆಲ್ಸನ್ ಮಂಡೇಲ ಅವರು ದಕ್ಷಿಣ ಆಫ್ರಿಕಾದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. ಇವರು ಮಾನವ ಹಕ್ಕುಗಳ ಹೋರಾಟಗಾರರಾಗಿರುವ ನೆಲ್ಸನ್ ಅವರಿಗೆ ಸಂಬಂಧಿಸಿದಂತೆ ಐತಿಹಾಸಿಕ ತಾಣಗಳನ್ನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ಯಾಲೆಸ್ಟೀನ್ನ ತಾಣ ಅಂದರೆ ಅಲ್ ಜಮಾಲ್ ಗ್ರಾಮೀಣ ವಸಾಹತುಗಳು ಕೂಡ ಸ್ಥಾನವನ್ನು ದೊರಕಿದೆ. ಗಾಜಾ ಪಟ್ಟಿಯಲ್ಲಿರುವ ಪ್ಯಾಲೆಸ್ಟೀನ್ನ ಧಾರ್ಮಿಕ ಸ್ಥಳ ಸಂತ ಇಲೇರಿಯನ್ ದೇಗುಲ ಟೆಲ್ ಅಮೇರ್ ಕೂಡ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಅಂತ ಹೇಳ್ಬೋದು. ಈ ತಾಣವನ್ನು ಅಪಾಯದಲ್ಲಿರುವ ವಿಶ್ವದ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲೂ ಕೂಡ ಸೇರಿಸಲಾಗಿದೆ. ಪ್ಯಾಲೆಸ್ಟೈನ್ದಲ್ಲಿ ಇರುವಂಥ ಈ ಅಲ್ ಜಮಾಲ್ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ ಅಂತ ಹೇಳ್ಬೋದು ನಾವು. ಮುಂದೆ ನೋಡೋದಾದರೆ ಅತಿ ಹೆಚ್ಚು ಯುನೆಸ್ಕೋ ಪಾರಂಪರಿಕ ತಾಣಗಳನ್ನು ಹೊಂದಿರುವ ನಮ್ಮ ಭಾರತ ರಾಜ್ಯಗಳು ನೋಡೋದಾದರೆ ಮೊದಲನೇದಾಗಿ ಮಹಾರಾಷ್ಟ್ರ ಇದೆ ಅಂತ ಹೇಳ್ಬೋದು. ಇದು 5 ತಾಣಗಳನ್ನು ಹೊಂದಿದೆ. ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ, ರಾಜಸ್ಥಾನ್, ಗುಜರಾತ್ ಇವು 4 ತಾಣಗಳ ಸಂಖ್ಯೆಯನ್ನು ಹೊಂದಿವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 3ನೇದಾಗಿ ಉತ್ತರ ಪ್ರದೇಶ, ದೆಹಲಿ, ಮಧ್ಯಪ್ರದೇಶ, ಅಸ್ಸಾಂ ಇವು ತಲಾ 3 ತಾಣಗಳನ್ನು ಹೊಂದಿವೆ. ಅದೇ ರೀತಿಯಾಗಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತ ತಾಣಗಳು ಎಷ್ಟಂದರೆ ಒಟ್ಟು 43 ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ್ದಾವೆ. ಅದರಲ್ಲಿ ಸಾಂಸ್ಕೃತಿಕ ವಿಭಾಗದಲ್ಲಿ ಅಂದರೆ ಕಲ್ಚರಲ್ ಹೆರಿಟೇಜ್ದಲ್ಲಿ 35 ಸೇರಿದ್ದಾವೆ. ನೈಸರ್ಗಿಕ ವಿಭಾಗದಲ್ಲಿ 7, ಮಿಶ್ರಿತ ವಿಭಾಗದಲ್ಲಿ 1 ಸೇರಿದಂತ ಹೇಳ್ಬೋದು. ಹಾಗಾದರೆ ಈ ಮಿಶ್ರಿತ ವಿಭಾಗದಲ್ಲಿ ಸೇರಿದ್ದು ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಅತಿ ಹೆಚ್ಚು ತಾಣಗಳು ಹೊಂದಿರುವ ರಾಷ್ಟ್ರಗಳಲ್ಲಿ ನಮ್ಮ ಭಾರತ 6ನೇ ಸ್ಥಾನ ಪಡೆದಿದೆ ಅಂತ ಹೇಳ್ಬೋದು. ಮೊದಲನೇ ಸ್ಥಾನ ಯಾವುದಪ್ಪ ಅಂತಂದರೆ ಇಟಲಿ ಇದೆ, 2ನೇ ಸ್ಥಾನ ಚೀನಾ ಇದೆ, 3ನೇ ಸ್ಥಾನ ಜರ್ಮನಿ. ಮುಂದೆ ನೋಡೋದಾದರೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸಂಬಂಧಿಸಿದಂತೆ ಪ್ರಮುಖ ತಾಣಗಳನ್ನು ನೋಡೋದಾದರೆ ಕೊಟ್ಟಿದ್ದಾರೆ ಇವು. ಅದರಲ್ಲಿ ಈಗ ತಾನೇ ಕೇಳಿದ ನಾವು ಪ್ರಶ್ನೆಗೆ ಮಿಶ್ರಿತ ವರ್ಗದ ತಾಣದಲ್ಲಿ ಸಿಕ್ಕಿಂನ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಸೇರಿದೆ ಅಂತ ಹೇಳ್ಬೋದು. ಈ ಪ್ರಾಕೃತಿಕ ವಿಭಾಗದಲ್ಲಿ ನಂದದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ ಇವು ರಾಷ್ಟ್ರೀಯ ಉದ್ಯಾನ ಉತ್ತರಾಖಂಡದಲ್ಲಿವೆ. ಕಾಂಚನಜುಂಗ ಇರೋದು ಅಸ್ಸಾಂನಲ್ಲಿ, ಮಾನಸ ಇರೋದು ಕೂಡ ಅಸ್ಸಾಂನಲ್ಲಿ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳು ಸುಂದರಬನ್ಸ್ ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದು. ಕಿಯೋಲಾಡಿಯೋ ರಾಷ್ಟ್ರೀಯ ನ್ಯಾಷನಲ್ ಪಾರ್ಕ್ ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಇವು 7 ಪ್ರಾಕೃತಿಕ ವಿಭಾಗದಲ್ಲಿ ಅಂದರೆ ನೈಸರ್ಗಿಕ ವಿಭಾಗದಲ್ಲಿ ಸೇರ್ಪಡೆಯಾಗಿವೆ. ಕರ್ನಾಟಕದ ತಾಣಗಳು ಯಾವಪ್ಪ ಅಂದರೆ ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು ಮತ್ತು ಇತ್ತೀಚೆಗೆ ಸೇರ್ಪಡೆಯಾದ ಹೊಯ್ಸಳರ ಕಾಲದ 3 ದೇವಾಲಯಗಳು ಕೂಡ ಕರ್ನಾಟಕದಿಂದ ಸೇರ್ಪಡೆಯಾದ 4 ತಾಣಗಳಂತ ಹೇಳ್ಬೋದು. 2023ರಲ್ಲಿ 41ನೇ ತಾಣ ಆಗಿ ಶಾಂತಿನಿಕೇತನ ಮತ್ತು ಕರ್ನಾಟಕದಿಂದ 42ನೇ ತಾಣ ಆಗಿ ಹೊಯ್ಸಳರ ಕಾಲದ 3 ದೇವಾಲಯಗಳು ಕೂಡ 2023ರಲ್ಲಿ ಸೇರ್ಪಡೆಯಾಗಿವೆ ಅಂತ ಹೇಳ್ಬೋದು. ಈಗ 2024ರಲ್ಲಿ ಮೊಯಿಡಮ್ ಇದು ಸೇರ್ಪಡೆಯಾಗಿದೆ ಅಂತ ಹೇಳ್ಬೋದು. ಇದು ಅಹೋಮ್ ರಾಜವಂಶದ ಸಮಾಧಿ ಅಥವಾ ದಿಬ್ಬ ಅಂತ ಹೇಳ್ಬೋದು. ಈ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತೇವೆ ಯುನೆಸ್ಕೋ. ಯುನೆಸ್ಕೋ ಎಂದರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಯಾಗಿದೆ. ಈ ಸ್ಥಾಪನೆ ಆದದ್ದು 1945 ನವೆಂಬರ್ 14ನೇ ತಾರೀಕಂದು ಸ್ಥಾಪನೆಯಾಗಿದೆ. ಕೇಂದ್ರ ಕಚೇರಿ ಇರೋದು ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇದರ ಮಹಾನಿರ್ದೇಶಕರು ಆಂಡ್ರೆ ಅಜೌಲೆ ಅವರು ಇದ್ದಾರೆ ಅಂತ ಹೇಳ್ಬೋದು ಪ್ರಸ್ತುತ. ಇವರು ಫ್ರಾನ್ಸ್ ಮೂಲದವರು. ಇದರ ಸದಸ್ಯತ್ವ ರಾಷ್ಟ್ರಗಳು 194 ಇದ್ದಾವೆ ಒಟ್ಟಿನಲ್ಲಿ. ಏಪ್ರಿಲ್ 18ರಂದು ವಿಶ್ವ ಪಾರಂಪರಿಕ ದಿನವನ್ನು ಆಚರಣೆ ಮಾಡಲಾಗುತ್ತದೆ.
ಅದೇ ರೀತಿಯಾಗಿ ಮುಂದಿನ ಮತ್ತು 47ನೇ ಅಧಿವೇಶನ ಎಲ್ಲಿ ನಡೀತದೆ ಅಂದರೆ ಬಲ್ಗೇರಿಯಾ ದೇಶದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಅಂತ ಹೇಳ್ಬೋದು. 47ನೇ ಯುನೆಸ್ಕೋ ವಿಶ್ವ ಪಾರಂಪರಿಕ ಸಮಿತಿ ಅಧಿವೇಶನವು ಬಲ್ಗೇರಿಯಾದಲ್ಲಿ ಜರುಗಲಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ 46ನೇ ಅಧಿವೇಶನವನ್ನು ನವದೆಹಲಿಯಲ್ಲಿ ನಡೆಸಲಾಗಿತ್ತು. ಮೊದಲ ಅಧಿವೇಶನ 1977ರಲ್ಲಿ ಪ್ಯಾರಿಸ್ನಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಸಮಿತಿ ಮೊದಲ ಅಧಿವೇಶನ ನಡೆದಿದೆ. ಯಾವಾಗ? 1977ರಲ್ಲಿ ಪ್ಯಾರಿಸ್ನಲ್ಲಿ. ಅದರಲ್ಲಿ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ವಿಶ್ವದಲ್ಲಿ ಒಟ್ಟು ತಾಣಗಳಿರುವು ಎಷ್ಟಂದರೆ 1223 ತಾಣಗಳು ವಿಶ್ವ ಪಾರಂಪರಿಕ ತಾಣಗಳಾಗಿವೆ. ಪ್ರತಿ ವರ್ಷ ಮೇ ತಿಂಗಳ 3ನೇ ಶುಕ್ರವಾರವನ್ನು ರಾಷ್ಟ್ರೀಯ ಅಳಿವಿನಂಚಿನಲ್ಲಿರುವ ಸಂಕುಲನಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಹೇಳ್ಬೋದು. ವಿಜ್ಞಾನವನ್ನು ಜನಪ್ರಿಯಗೊಳಿಸೋದಕ್ಕಾಗಿ ಕಳಿಂಗ ಪ್ರಶಸ್ತಿಯನ್ನು ಕೂಡ ಈ ಯುನೆಸ್ಕೋದವರು ನೀಡುತ್ತಾರೆ. ಕಳಿಂಗ ಪ್ರಶಸ್ತಿ ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಕ್ಕಪ್ಪ ಅಂತಂದರೆ ವಿಜ್ಞಾನಕ್ಕೆ. ಮುಂದೆ ನೋಡೋದಾದರೆ ವಿಶ್ವ ಪಾರಂಪರಿಕ ಸಮ್ಮೇಳನದಲ್ಲಿ ಹಳೆಬೀಡು ಮತ್ತು ಹಂಪಿಯ ದರ್ಶನವನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಅಂದರೆ ಟ್ಯಾಬ್ಲೋ ರೀತಿಯಲ್ಲಿ ಈ ಹಳೆಬೀಡು ಹಂಪಿಯ ಅವನ್ನು ತೋರಿಸಲಾಗಿದೆ. ನವದೆಹಲಿಯಲ್ಲಿ ನಡೆದ 46ನೇ ಯುನೆಸ್ಕೋ ವಿಶ್ವ ಪಾರಂಪರಿಕ ಸಮ್ಮೇಳನದಲ್ಲಿ ದೇಶದ 3 ಪಾರಂಪರಿಕ ತಾಣಗಳನ್ನು ಸಮ್ಮೇಳನದಲ್ಲಿ ಪ್ರದರ್ಶಿಸಲಾಗಿದೆ ಅಂತ ಹೇಳ್ಬೋದು. ಹಂಪಿಯ ಕಲ್ಲಿನ ರಥವನ್ನು ಬಳಸಿಕೊಂಡಿರುವುದು ಇದರಲ್ಲಿ ವಿಶೇಷವಾಗಿದೆ. ಈ ಸಮ್ಮೇಳನದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿನ ಒಟ್ಟು 27 ತಾಣಗಳನ್ನು AR ಮತ್ತು VR ತಂತ್ರಜ್ಞಾನದ ಮೂಲಕ ತೋರಿಸಲಾಗಿದೆ ಅಂತ ಹೇಳ್ಬೋದು. ಭಾರತದಿಂದ ಪಾರಂಪರಿಕ ತಾಣಗಳು, ಸಾಂಸ್ಕೃತಿಕ ತಾಣಗಳು ವಿಭಾಗದಲ್ಲಿ ಆಯ್ಕೆಯಾಗಿದ್ದಾವೆ. ಅದರಲ್ಲಿ ಕರ್ನಾಟಕದ ಹಳೆಬೀಡಿನ ಹೊಯ್ಸಳರ ದೇಗುಲ ಕೂಡ ಇದರಲ್ಲಿ ವರ್ಚುವಲ್ ರಿಯಾಲಿಟಿಯಲ್ಲಿ ತೋರಿಸಲಾಗಿದೆ. ಕರ್ನಾಟಕದಿಂದ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಯಾದ ತಾಣಗಳು ಕೊಟ್ಟಿದ್ದಾರೆ ಇಲ್ಲಿ. ಅದರಲ್ಲಿ ಶ್ರೀರಂಗಪಟ್ಟಣ ಸ್ಮಾರಕಗಳಾಗಿರ್ಬೋದು, ದಕ್ಕನ್ ಸುಲ್ತಾನರ ಸ್ಮಾರಕಗಳಾಗಿರ್ಬೋದು, ಕೊಪ್ಪಳದ ಹಿರೇಬೆಣಸುಕಲ್ಲು ಶಿಲಾ ಆಶ್ರಯಗಳಾಗಿರ್ಬೋದು. ಭಾರತದ ಒಟ್ಟು 56 ತಾಣಗಳು ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಯಾಗಿವೆ ಅಂತ ಹೇಳ್ಬೋದು. ತಾತ್ಕಾಲಿಕ ಪಟ್ಟಿ ಅಂದರೆ ಇನ್ನೂ ಕನ್ಫರ್ಮ್ ಆಗದೆ ಪಟ್ಟಿಯಲ್ಲಿ ಇರುವುದು ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಆಯ್ಕೆಯಾಗಿರುವ ಭಾರತ 43 ತಾಣಗಳಲ್ಲಿ ಈಗ ತಾನೇ ನೋಡಿದ ಹಾಗೆ ಪಾರಂಪರಿಕ ತಾಣಗಳು 35, ನೈಸರ್ಗಿಕ ತಾಣಗಳು 7, ಮಿಶ್ರ ತಾಣಗಳು 1 ಇವುಗಳು ಕೊಟ್ಟಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಏನಂದರೆ ನಮ್ಮ ಕರ್ನಾಟಕ, ಅದರಲ್ಲಿ ಒಟ್ಟಿನಲ್ಲಿ 4 ತಾಣಗಳು ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾವೆ ಅಂತ ಹೇಳ್ಬೋದು. ಮೊಟ್ಟ ಮೊದಲ ಕರ್ನಾಟಕದಿಂದ ಆಯ್ಕೆಯಾದ ಯಾವುದಪ್ಪ ಅಂತಂದರೆ ಹಂಪಿ. ಇದು 1986ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ ಯುನೆಸ್ಕೋದ. ಎರಡನೇದು ಪಟ್ಟದಕಲ್ಲು 1987ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ. ಮೂರನೇದು ಪಶ್ಚಿಮ ಘಟ್ಟಗಳು 2012ರಲ್ಲಿ. ನಾಲ್ಕನೇದು ಹೊಯ್ಸಳರ ದೇವಾಲಯಗಳು ಯಾವ್ಯಾವ ಅಂದರೆ ಹಾಸನದ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ ಮತ್ತು ಮೈಸೂರಿನ ಸೋಮನಾಥ ದೇವಾಲಯವನ್ನು 2023ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಅದೇ ರೀತಿಯಾಗಿ ಬೇರೆ ರಾಜ್ಯದ ಕೊಟ್ಟಿದ್ದಾರೆ, ಇವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಮಿಶ್ರ ವಿಭಾಗದಲ್ಲಿ ಸೇರ್ಪಡೆ ಆದಂದರೆ ಸಿಕ್ಕಿಂ ರಾಜ್ಯದ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಬೋದು ನಾವು. ಈ ವಿಶ್ವ ಪರಂಪರೆ ಪಟ್ಟಿ ರೀತಿಯಲ್ಲಿ ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗಳು ಕೂಡ ಇದ್ದಾವೆ ಅಂತ ಹೇಳ್ಬೋದು. 2003ರಲ್ಲಿ ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ರಕ್ಷಣೆಗಾಗಿ ಈ ಸಮಾವೇಶನ ಆರಂಭಿಸಲಾಯಿತು. ಈ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಬಗ್ಗೆ ಅರಿವು ಮೂಡಿಸಲು ಮತ್ತು ಗೌರವವನ್ನು ಹೆಚ್ಚಿಸಲು ಇದನ್ನು ಕೈಗೊಂಡ ಸಮಾವೇಶ ಆಗಿದೆ ಅಂತ ಹೇಳ್ಬೋದು. ಅದು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗಳು. ಯುನೆಸ್ಕೋ 2003ರಿಂದ ಈ ಅಮೂರ್ತ ಪಾರಂಪರಿಕ ತಾಣಗಳನ್ನು ರಚನೆಯನ್ನು ಮಾಡಲಾಯಿತು. 2024ರಲ್ಲಿ ಭಾರತದ 15 ತಾಣಗಳು ಇದರಲ್ಲಿ ಸೇರ್ಪಡೆಯಾಗಿವೆ ಅಂತ ಹೇಳ್ಬೋದು. ಅದು ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಭಾರತದಿಂದ 15 ತಾಣಗಳು ಸೇರ್ಪಡೆಯಾಗಿವೆ. ಮೊದಲನೇದಾಗಿ ಉತ್ತರ ಪ್ರದೇಶದ ರಾಮಲೀಲಾ 2008ರಲ್ಲಿ ಸೇರ್ಪಡೆ ಆಯಿತು. ನಂತರ ಭಾರತದ ವೇದ ಪಟ್ಟಣ 2008ರಲ್ಲಿ. ಮೂರನೇದಾಗಿ ಕೇರಳದ ಕುಡಿಯತ್ತಂ 2008ರಲ್ಲಿ ಸೇರ್ಪಡೆಯಾಗಿದೆ. ಇತ್ತೀಚೆಗೆ 2021ರಲ್ಲಿ ಕೋಲ್ಕತ್ತಾದಲ್ಲಿ ದುರ್ಗಾ ಪೂಜೆ ಸೇರ್ಪಡೆ ಆಯಿತು ಅಂತ ಹೇಳ್ಬೋದು. ಅಮೂರ್ತ
ಸಾಂಸ್ಕೃತಿಕ ಪರಂಪರೆಯಲ್ಲಿ 2023ರಲ್ಲಿ ಗುಜರಾತ್ನ ಗಾರ್ಬಾ ಕೂಡ ಸೇರ್ಪಡೆಯಾಗಿದೆ. ಅಮೃತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಗುಜರಾತ್ನ ಗಾರ್ಬಾ ಕೊನೆಯದಾಗಿ ಸೇರ್ಪಡೆಯಾಗಿದೆ. ಒಟ್ಟು ಭಾರತದಲ್ಲಿ 15 ಅಮೃತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಸೇರ್ಪಡೆಯಾಗಿವೆ ಅಂತ ಹೇಳ್ಬೋದು ಭಾರತದಿಂದ. ಮುಂದೆ ನೋಡೋದಾದರೆ IISc ವಿಜ್ಞಾನಿಯಾಗಿರುವ ಜಿ ಪದ್ಮನಾಭನ್ ಅವರಿಗೆ ಇತ್ತೀಚೆಗೆ ಮೊದಲ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಹೇಳ್ಬೋದು. ಯಾರು ವಿಜ್ಞಾನ ರತ್ನ ಪುರಸ್ಕೃತರಾದ IISc ಮಾಜಿ ನಿರ್ದೇಶಕ ಯಾರು? ಜಿ ಪದ್ಮನಾಭನ್. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಮಾಜಿ ನಿರ್ದೇಶಕ ಮತ್ತು ಖ್ಯಾತ ಜೈವಿಕ ರಸಾಯನಶಾಸ್ತ್ರ ವಿಜ್ಞಾನಿಯಾಗಿರುವ ಗೋವಿಂದರಾಜನ್ ಪದ್ಮನಾಭನ್ ಅವರು ಕೇಂದ್ರ ಸರ್ಕಾರ ಆರಂಭಿಸಿರುವ ವಿಜ್ಞಾನ ರತ್ನ ಪುರಸ್ಕಾರದ ಚೊಚ್ಚಲ ವಿಜೇತರಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾದವರು ಜಿ ಪದ್ಮನಾಭನ್. ಇದೇ ಮೊದಲ ಬಾರಿಗೆ ಇವರನ್ನು ಪದ್ಮನಾಭನ್ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ಜೊತೆಗೆ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಇತ್ತೀಚೆಗೆ ಸ್ಥಾಪನೆಯನ್ನು ಮಾಡಲಾಗಿದೆ. ಈ ಪದ್ಮನಾಭನ್ ಅವರು ಮಲೇರಿಯಾಕ್ಕೆ ಸಂಬಂಧಿಸಿದಂತೆ ನಡೆಸಿದ ಸಂಶೋಧನೆಯಿಂದ ಪ್ರಸಿದ್ಧಿ ಗಳಿಸಿದ್ದಾರೆ. ಇವರು ಮಲೇರಿಯಾ ರೋಗಕ್ಕೆ ಸಂಬಂಧಿಸಿದಂತೆ ಈ ಪದ್ಮನಾಭರವರು ಪ್ರಸಿದ್ಧಿ ಗಳಿಸಿದ್ದಾರೆ ಅಂತ ಹೇಳ್ಬೋದು. ಇವರು ಪದ್ಮಶ್ರೀ, ಪದ್ಮಭೂಷಣ ಗೌರವ ಕೂಡ ಇವರು ಪಾತ್ರರಾಗಿದ್ದಾರೆ. ಜೊತೆಗೆ ವಿಜ್ಞಾನ ತಂಡ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಚಂದ್ರಯಾನ 3 ತಂಡಕ್ಕೆ ವಿಜ್ಞಾನ ತಂಡ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ವಿಜ್ಞಾನಶ್ರೀ ಪ್ರಶಸ್ತಿ 13 ಮಂದಿ ವಿಜ್ಞಾನಿಗಳಿಗೆ ವಿಜ್ಞಾನಶ್ರೀ ಪ್ರಶಸ್ತಿಯನ್ನು ಆಯ್ಕೆ ಮಾಡಲಾಗಿದೆ. ಈ 13 ಮಂದಿಗಳಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕ್ಸ್ ನಿರ್ದೇಶಕರಾದ ಅನ್ನಪೂರ್ಣಿ ಸುಬ್ರಹ್ಮಣ್ಯಂ ಮತ್ತು IISc ಪ್ರಾಧ್ಯಾಪಕರಾಗಿ ಉಮೇಶ್ ವಾಸ್ನಿಯರ್ಸ್ ಸೇರಿದ್ದಾರೆ ಅಂತ ಹೇಳ್ಬೋದು. ಇವರಿಗೆ ವಿಜ್ಞಾನ ತಂಡ ಪ್ರಶಸ್ತಿಯನ್ನು ನೀಡಲಾಗಿದೆ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಬಗ್ಗೆ ನೋಡೋದಾದರೆ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪ್ರಶಸ್ತಿಯನ್ನು ನೀಡುವುದಾಗಿ 2024ರಲ್ಲಿ ಘೋಷಣೆ ಮಾಡಿತು. ಈ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ಕೇಂದ್ರ ಸರ್ಕಾರ ನೀಡುತ್ತದೆ ಅಂತ ಹೇಳ್ಬೋದು. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪ್ರಶಸ್ತಿಗಳಲ್ಲಿ 4 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಗರಿಷ್ಠ ಅಂದರೆ ಒಟ್ಟು 56 ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಅದರಲ್ಲಿ 4 ರೀತಿಯಲ್ಲಿ ವಿಭಾಗದಲ್ಲಿ ನೀಡಲಾಗುತ್ತದಲ್ಲ. ಅದರಲ್ಲಿ ಮೊದಲನೇದಾಗಿ ವಿಜ್ಞಾನ ರತ್ನಂ, ಎರಡನೇದಾಗಿ ವಿಜ್ಞಾನ ಶ್ರೀ ಪ್ರಶಸ್ತಿ, ಮೂರನೇದಾಗಿ ವಿಜ್ಞಾನ ಮತ್ತು ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ಆಗಿರ್ಬೋದು, ನಾಲ್ಕನೇದಾಗಿ ವಿಜ್ಞಾನಿ ತಂಡ ಪ್ರಶಸ್ತಿ. ಒಟ್ಟಿನಲ್ಲಿ 4 ವಿಭಾಗಗಳಲ್ಲಿ ಈ ವಿಜ್ಞಾನದ ಬಗ್ಗೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅಂತ ಹೇಳ್ಬೋದು. ಈ ವಿಜ್ಞಾನ ರತ್ನ ಪ್ರಶಸ್ತಿಯಲ್ಲಿ 2024ರಲ್ಲಿ ಚೊಚ್ಚಲ ಬಾರಿಗೆ ಪ್ರಶಸ್ತಿಯನ್ನು IIScಯ ಮಾಜಿ ನಿರ್ದೇಶಕರಾಗಿರುವ ಜಿ ಪದ್ಮನಾಭರವರು ಆಯ್ಕೆಯಾಗಿದ್ದಾರೆ. ವಿಜ್ಞಾನ ರತ್ನ ಪ್ರಶಸ್ತಿಯಲ್ಲಿ ವಿಜ್ಞಾನ ಶ್ರೀ ಪ್ರಶಸ್ತಿಯಲ್ಲಿ 13 ಸಾಧಕರನ್ನು ಆಯ್ಕೆ ಮಾಡಲಾಗಿದೆ ಇತ್ತೀಚೆಗೆ. ಅದೇ ರೀತಿಯಾಗಿ ವಿಜ್ಞಾನಿ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯಲ್ಲಿ 18 ಯುವ ವಿಜ್ಞಾನಿಗಳನ್ನು ಆಯ್ಕೆ ಮಾಡಲಾಗಿದೆ. ಜೊತೆಗೆ ವಿಜ್ಞಾನ ತಂಡ ಪ್ರಶಸ್ತಿಯನ್ನು ಕೂಡ ಮೊದಲ ಬಾರಿಗೆ ವಿಜ್ಞಾನ ಪ್ರಶಸ್ತಿಯನ್ನು ಚಂದ್ರಯಾನ 3 ತಂಡಕ್ಕೆ ನೀಡಲಾಗಿದೆ ಅಂತ ಹೇಳ್ಬೋದು. ಒಟ್ಟು 4 ವಿಭಾಗಗಳಲ್ಲಿ ನೀಡಲಾಗುತ್ತದೆ ಈ ವಿಜ್ಞಾನ ಪ್ರಶಸ್ತಿಯನ್ನು. ಅದೇ ರೀತಿಯಾಗಿ GK ನೋಡೋದಾದರೆ ಭಾರತೀಯ ವಿಜ್ಞಾನ ಸಂಸ್ಥೆ ಇದು 1909ರಲ್ಲಿ ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಎಂಬ ಹೆಸರಿನಲ್ಲಿ ಸ್ಥಾಪನೆ ಆಗ್ತದೆ. ನಂತರ ಇದು JMJ ಟಾಟಾರವರು ಹಣಕಾಸು ನೆರವು ನೀಡುತ್ತಾರೆ ಅಂತ ಹೇಳ್ಬೋದು. ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇದನ್ನು ಕೊಡುಗೆಯನ್ನು ನೀಡುತ್ತಾರೆ. ಇವರು ಸ್ಥಾಪನೆ ಮಾಡಿದ್ದಾರೆ. ಯಾರು? ನಾಲ್ವಡಿ ಶ್ರೀಕೃಷ್ಣದೇವರಾಜ ಒಡೆಯರವರು. ಭಾರತೀಯ ವಿಜ್ಞಾನ ಸಂಸ್ಥೆ 1909ರಲ್ಲಿ ಸ್ಥಾಪನೆಯಾಗಿದೆ. ಈ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 13 ಕ್ಷೇತ್ರಗಳಲ್ಲಿ ಇದನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೈವಿಕ ವಿಜ್ಞಾನ, ಗಣಿತ, ಕಂಪ್ಯೂಟರ್ ವಿಜ್ಞಾನ, ಭೂವಿಜ್ಞಾನ, ವೈದ್ಯಕೀಯ, ಇಂಜಿನಿಯರ್ ಮತ್ತು ಕೃಷಿ ವಿಜ್ಞಾನ, ಪರಿಸರ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಪರಮಾಣು ಶಕ್ತಿ, ಬಾಹ್ಯಾಕಾಶ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸೇರಿದಂತೆ ಈ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ ಅಂತ ಹೇಳ್ಬೋದು ವಿಜ್ಞಾನ ಪುರಸ್ಕಾರ. ಅದೇ ರೀತಿ ಮುಂದೆ ನೋಡೋದಾದರೆ ವಿಶ್ವ ಜನಸಂಖ್ಯೆ ನೋಟ 2024ರನ್ನು ವಿಶ್ವಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಅಂತ ಹೇಳ್ಬೋದು. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ವಿದ್ಯಮಾನ ಇಲಾಖೆಯು ಇತ್ತೀಚೆಗೆ ಜನಸಂಖ್ಯಾ ದಿನಾಚರಣೆ ಸಂದರ್ಭದಲ್ಲಿ ವಿಶ್ವ ಜನಸಂಖ್ಯೆ ನಿರೀಕ್ಷಾ ವರದಿಯನ್ನು ಬಿಡುಗಡೆ ಮಾಡಿದೆ.
ಈ ವರದಿಯಲ್ಲಿ ವಿಶ್ವದ ಜನಸಂಖ್ಯೆಯು ಮುಂಬರುವ 50-60 ವರ್ಷಗಳಲ್ಲಿ ಹೆಚ್ಚಳ ಆಗಲಿದೆ ಅಂತ ಹೇಳಲಾಗಿದೆ. 2080ರ ಮಧ್ಯದಲ್ಲಿ ಸುಮಾರು 10.3 ಶತಕೋಟಿ ಜನಸಂಖ್ಯೆಯನ್ನು ತಲುಪುವ ನಿರೀಕ್ಷೆ ಇದೆ ಎಂದು ಈ ವರದಿಯಲ್ಲಿ ಹೇಳಲಾಗಿದೆ ಅಂತ ಹೇಳ್ಬೋದು. ನಂತರ ನಿಧಾನವಾಗಿ ಇದು ಕಡಿಮೆ ಆಗುತ್ತದೆ ಎಂದು ಇಲ್ಲಿ ನೀಡಲಾಗಿದೆ. ಹೆಚ್ಚು ಜನಸಂಖ್ಯೆಯ 10 ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನ ಇರೋದು ನಮ್ಮ ಭಾರತ, 144 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. 2ನೇ ಸ್ಥಾನ ಚೀನಾ, 3ನೇ ಸ್ಥಾನ ಅಮೆರಿಕ, 4ನೇ ಸ್ಥಾನ ಇಂಡೋನೇಷ್ಯಾ, 5ನೇ ಸ್ಥಾನ ಪಾಕಿಸ್ತಾನ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ವರದಿಯಲ್ಲಿ ಭಾರತಕ್ಕೆ ಸಂಬಂಧಿಸಿದ ಅಂಶಗಳು ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆಯು 2023ರಲ್ಲಿ ಬಿಡುಗಡೆ ಮಾಡಿದ ವರದಿಯಲ್ಲಿ ಭಾರತ ಏನಂದರೆ ಚೀನಾ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಅಗ್ರ ರಾಷ್ಟ್ರವಾಗಿತ್ತು. ಭಾರತ 2100ರವರೆಗೂ ಈ ಸ್ಥಾನವನ್ನು ಮುಂದುವರಿಸಲಿದೆ ಅಂತ ಹೇಳ್ಬೋದು. ಅಂದರೆ ಮೊದಲ ಸ್ಥಾನದಲ್ಲೇ ಭಾರತ 2100ರವರೆಗೂ ಈ ಸ್ಥಾನದಲ್ಲೇ ಇರಲಿದೆ, ಮೊದಲ ಸ್ಥಾನದಲ್ಲಿ. ಭಾರತ ಜನಸಂಖ್ಯೆ 2060ರ ದಶಕದ ಆರಂಭದಲ್ಲಿ ಸುಮಾರು 1.7 ಶತಕೋಟಿ ತಲುಪಿತ್ತು. ನಂತರ 12% ಕುಸಿತ ಕಾಣಲಿದೆ ಎಂದು ಈ ವರದಿಯಲ್ಲಿ ಅಂದಾಜಿಸಲಾಗಿದೆ. ಈ ಅಂಶಗಳನ್ನು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ ಪಾಸ್ ಮಾಡಿಕೊಂಡು. ವರದಿಯಲ್ಲಿ ಚೀನಾದ ಜನಸಂಖ್ಯೆ ನೋಡೋದಾದರೆ ಪ್ರಸ್ತುತ 2024ರಲ್ಲಿ 1.43 ಶತಕೋಟಿಯಲ್ಲಿರುವ ಚೀನಾ ಜನಸಂಖ್ಯೆಯು 2054ರವರೆಗೆ 1.21 ಶತಕೋಟಿ ಕುಸಿಯುತ್ತದೆ ಅಂತ ಹೇಳಲಾಗಿದೆ. ಇದರಾಗ 2100ರ ವೇಳೆಗೆ 633 ಮಿಲಿಯನ್ಗೆ ಕುಸಿಯುತ್ತದೆ ಎಂದು ಈ ವರದಿಯಲ್ಲಿ ಅಂದಾಜಿಸಲಾಗಿದೆ ಚೀನಾ ದೇಶದಿಂದ. ಅದೇ ರೀತಿಯಾಗಿ ಭಾರತ ಜನಸಂಖ್ಯೆ ನೋಡೋದಾದರೆ ಭಾರತ ದೇಶದಲ್ಲಿ ಒಟ್ಟು 144 ಕೋಟಿ ಜನಸಂಖ್ಯೆ ಹೊಂದಿದೆ ಭಾರತ. ಅದರಲ್ಲಿ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯವಾಗಿದೆ ಅಂತ ಹೇಳ್ಬೋದು. 2ನೇ ಸ್ಥಾನವನ್ನು ಬಿಹಾರ ರಾಜ್ಯ 2ನೇ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ 3ನೇ ಸ್ಥಾನವನ್ನು ಮಹಾರಾಷ್ಟ್ರ ಇದೆ ಅಂತ ಹೇಳ್ಬೋದು. ದಕ್ಷಿಣ ಭಾರತ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ 6.8 ಕೋಟಿ ಅಷ್ಟು ಜನಸಂಖ್ಯೆಯನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ 2 ಮಕ್ಕಳ ನೀತಿ ಪಾಲಿಸಿರುವ ಭಾರತ ರಾಜ್ಯಗಳ ಬಗ್ಗೆ ಕೊಟ್ಟಿದ್ದಾರೆ. ಇವೇನು ಇಂಪಾರ್ಟೆಂಟ್ ಅಲ್ಲ, ಆದರೂ ನೋಡಿಕೊಳ್ಳಿ. ಅಸ್ಸಾಂ, ಉತ್ತರಾಖಂಡ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಗುಜರಾತ್, ರಾಜಸ್ಥಾನ, ಒಡಿಶಾ. ಭಾರತ ಜನಸಂಖ್ಯೆ 244 ಕೋಟಿ ಜನಸಂಖ್ಯೆ ಇದೆ. ಇದು ಜಗತ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಎಂದು ಹೇಳ್ಬೋದು. ಇದೆಷ್ಟೇ ನೆನಪಿರಲಿ, ಇಂಪಾರ್ಟೆಂಟ್. ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ನಮ್ಮ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂದರೆ 144.17 ಕೋಟಿ ಅಷ್ಟು ಜನಸಂಖ್ಯೆಯನ್ನು ನಮ್ಮ ಭಾರತ ಹೊಂದಿ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. 2ನೇ ಸ್ಥಾನ ಚೀನಾ ಇದೆ. ಇದರಲ್ಲಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಇರುವವರು ಯಾರಪ್ಪ ಅಂತಂದರೆ 15ರಿಂದ 64 ವರ್ಷದ ವಯಸ್ಸಿನವರು 68% ಹೆಚ್ಚು ಜನ ಇದ್ದಾರೆ ಅಂತ ಹೇಳ್ಬೋದು. ಮಹಿಳೆಯರ ಸರಾಸರಿ ಜೀವಿತಾವಧಿ 74 ವರ್ಷಗಳು, ಪುರುಷರದು 71 ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ವಾರ್ಷಿಕ ತಲಾ ಆದಾಯದಲ್ಲಿ ಅಮೆರಿಕವೇ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ವಿಶ್ವ ಬ್ಯಾಂಕ್ನ ವಿಶ್ವ ಅಭಿವೃದ್ಧಿ ವರದಿಯಲ್ಲಿ ನೀಡಲಾಗಿದೆ ಅಂತ ಹೇಳ್ಬೋದು. 2024 ಆಗಸ್ಟ್ 6ರಂದು ವಿಶ್ವ ಬ್ಯಾಂಕ್ ವಿಶ್ವ ಅಭಿವೃದ್ಧಿ ವರದಿಯಲ್ಲಿ ಈ ಮಧ್ಯಮ ಆದಾಯದ ಬಲೆ ಅಂತ ಹೇಳ್ಬೋದು ಎಂಬ ಧ್ಯೇಯವಾಕ್ಯದಲ್ಲಿ ಈ ವರದಿಯನ್ನು ಬಿಡುಗಡೆ ಮಾಡಲಾಯಿತು. ವಿಶ್ವದ ದೊಡ್ಡಣ ಎಂದೇ ಖ್ಯಾತಿಯಾಗಿರುವ ಅಮೆರಿಕ ವಿಶ್ವದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ದೇಶದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಮೊದಲ ಸ್ಥಾನದಲ್ಲಿ ಯಾವುದು? ಅಮೆರಿಕ. ಭಾರತ ಮತ್ತು ಚೀನಾ ಸೇರಿದಂತೆ ಬಹುತೇಕ ರಾಷ್ಟ್ರಗಳು ಅಮೆರಿಕ ಸನಿಹಕ್ಕೂ ಮತ್ತು ಹತ್ತಿರ ತಲುಪಲು ಸಾಧ್ಯವಿಲ್ಲ ಎಂದು ಈ ವಿಶ್ವ ಬ್ಯಾಂಕ್ ಅಭಿಪ್ರಾಯಪಟ್ಟಿದೆ ಅಂತ ಹೇಳುವ. ವಿವಿಧ ದೇಶಗಳ ಆರ್ಥಿಕ ಸ್ಥಿತಿಗತಿ ಕುರಿತು ಅಧ್ಯಯನ ನಡೆಸಿರುವ ವಿಶ್ವ ಬ್ಯಾಂಕ್ ವಿಶ್ವ ಅಭಿವೃದ್ಧಿ ವರದಿಯನ್ನು 2024ರಲ್ಲಿ ಬಿಡುಗಡೆ ಮಾಡಲಾಗಿದೆ. ಅಂದರೆ ನಮ್ಮ ಭಾರತ ಈ ಅಮೇರಿಕವನ್ನು ತಲುಪಬೇಕಂದ್ರೆ 75 ವರ್ಷ ಬೇಕಾಗುತ್ತದೆಂದು ಈ ವಿಶ್ವ ಬ್ಯಾಂಕ್ ಹೇಳಿದೆ. ಜೊತೆಗೆ ಚೀನಾ ಏನಾದರೂ ಪ್ರಯತ್ನಿಸಿದರೆ ಇದು 10 ವರ್ಷ ಬೇಕಾಗುತ್ತದೆ ಅಂತ ಹೇಳಿದ್ದಾರೆ ಅಮೇರಿಕವನ್ನು ತಲುಪಲು. ಇಲ್ಲಿ ವಾರ್ಷಿಕ ತಲಾಯದಲ್ಲಿ ಅಮೇರಿಕವನ್ನು ತಲುಪಲು ಇಂಪಾರ್ಟೆಂಟ್ ಇದು ನೋಡಿಕೊಳ್ಳಿ. ಅದೇ ರೀತಿ ಮುಂದೆ ನೋಡೋದಾದರೆ ವಿಶ್ವ ಬ್ಯಾಂಕ್ ಅಭಿವೃದ್ಧಿ ವರದಿಯಲ್ಲಿ ಪ್ರಮುಖ ಅಂಶಗಳನ್ನು ಕೊಟ್ಟಿದ್ದಾರೆ.
ಈ ವಿಶ್ವ ಬ್ಯಾಂಕ್ ಅಭಿವೃದ್ಧಿ ವರದಿಯಲ್ಲಿ ಮಧ್ಯಮ ಆದಾಯದ ಬಲೆಯಲ್ಲಿ ನೀಡಲಾಗಿದೆ. ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಂತ ಹೇಳ್ಬೋದು ನಾವು. ಚೀನಾ ಒಳಗೊಂಡಂತೆ ಜಗತ್ತಿನ 100 ದೇಶಗಳಲ್ಲಿ ಭಾರತವು ಮಧ್ಯಮ ಆದಾಯದ ಬೆಲೆಗೆ ಸಿಲುಕುವ ಅಪಾಯದಲ್ಲಿದೆ ಅಂತ ಹೇಳಲಾಗಿದೆ. ಈ ದೇಶಗಳು ಮಧ್ಯಮ ಆದಾಯದ ವ್ಯಾಪ್ತಿಯಿಂದ ಹೆಚ್ಚಿನ ಆದಾಯದ ಸ್ಥಿತಿಗೆ ಪರಿವರ್ತನೆಗೊಳ್ಳಲು ಹೆಣಗಾಡುತ್ತಿವೆ. ಒಟ್ಟಿನಲ್ಲಿ ಅಮೆರಿಕ ಈ ವಾರ್ಷಿಕ ತಲಾ ಆದಾಯದಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಇವು ಅಂಶಗಳು ಕೊಟ್ಟಿದ್ದಾರೆ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇವು ಅಷ್ಟು ಇಂಪಾರ್ಟೆಂಟ್ ಏನಲ್ಲ ಇವು ನೋಡಿ. ಈ ಆಗಸ್ಟ್ ತಿಂಗಳ ಈ ಸ್ಪರ್ಧಾ ವಿಜೇತ ಮ್ಯಾಗಝಿನ್ನಲ್ಲಿ ಅತಿ ಹೆಚ್ಚು ವಿವರಣೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ನಾವು. ಇಲ್ಲಿದ್ದ ನೋಡಿ, ಈ ವರದಿಯಲ್ಲಿ ಉದಾಹರಣೆಗಾಗಿ ದಕ್ಷಿಣ ಕೊರಿಯಾನು ಕೂಡ ನೀಡಿದ್ದಾರೆ. ದಕ್ಷಿಣ ಕೊರಿಯಾವನ್ನು ಉದಾಹರಣೆಯಾಗಿ ವರದಿಯಲ್ಲಿ ಎತ್ತಿ ತೋರಿಸಲಾಗಿದೆ. ಅಂದರೆ 1960ರಲ್ಲಿ $1,200 ಅಮೆರಿಕನ್ ಡಾಲರ್ ತಲಾ ಆದಾಯ ಹೊಂದುತ್ತಿದ್ದು ಯಾವುದು ದಕ್ಷಿಣ ಕೊರಿಯಾ. ಈ ದಕ್ಷಿಣ ಕೊರಿಯಾ 3I ಕಾರ್ಯತಂತ್ರವನ್ನು ಅನುಕ್ರಮವಾಗಿ ಅಳವಡಿಸಿಕೊಳ್ಳುವ ಮೂಲಕ 2023ರಲ್ಲಿ $33,000 ಅಮೆರಿಕನ್ ಡಾಲರ್ ತಲುಪಿದೆ. ಮೊದಲು ಎಷ್ಟಿತ್ತು? $1,200 ಇತ್ತು. 3I ಕಾರ್ಯಕ್ರಮ ಅಳವಡಿಸಿಕೊಂಡ ನಂತರ $33,000 ಅಮೆರಿಕನ್ ಡಾಲರ್ಗೆ ತಲುಪಿದೆ ಅಂತ ಹೇಳ್ಬೋದು. ಈ ವಿಶ್ವ ಬ್ಯಾಂಕ್ ಸಂವಾದ ಸಂಸ್ಥೆಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇಲ್ಲಿದೆ ನೋಡಿ ಇಂಪಾರ್ಟೆಂಟ್. ಸಂಸ್ಥೆಗಳು ಯಾವ್ಯಾವ ಅಂತ ಕೇಳ್ತಾರೆ. ವಿಶ್ವ ಬ್ಯಾಂಕದು ಸಂವಾದ, ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಅಭಿವೃದ್ಧಿ ಬ್ಯಾಂಕ್ ಆಗಿರುವುದು IBRD, ಅಂತಾರಾಷ್ಟ್ರೀಯ ಹಣಕಾಸು ನಿಗಮ IFCA, ಮತ್ತು ಮೂರನೇದಾಗಿ ಬಹುಪಕ್ಷೀಯ ಹೂಡಿಕೆ ಭರವಸೆ ನಿಧಿ MIGA, ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ IDA, ಅಂತಾರಾಷ್ಟ್ರೀಯ ಹೂಡಿಕೆ ವ್ಯಾಜ್ಯ ಪರಿಹಾರ ಕೇಂದ್ರ ಇದು ICSID ಅಂತ ಹೇಳ್ಬೋದು. ಇದರಲ್ಲಿ ಭಾರತ ಸದಸ್ಯತ್ವ ಪಡೆದಿಲ್ಲ. ಯಾವುದರಲ್ಲಿ? ICSIDದಲ್ಲಿ. ಮತದಾನ ಹಕ್ಕು ಬಂಡವಾಳಕ್ಕೆ ಅನುಗುಣವಾಗಿ ಮತದಾನ ಹಕ್ಕು ಭಾರತದ ಮತದಾನ ಮೌಲ್ಯ 2.76 ಇದೆ ಅಂತ. ಈ ವಿಶ್ವ ಬ್ಯಾಂಕ್ ನೋಡೋದಾದರೆ ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ಬೋದು ನಾವು. ಇದು ಸ್ಥಾಪನೆ ಆಗಿದ್ದು 1944ರಲ್ಲಿ ಈ ವರ್ಲ್ಡ್ ಬ್ಯಾಂಕ್ ಸ್ಥಾಪನೆ ಆಗ್ತದೆ. ಇದರ ಸದಸ್ಯ ರಾಷ್ಟ್ರಗಳು 189 ಇದ್ದಾವೆ. ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಇದು ಬಿಡುಗಡೆ ಮಾಡುವ ವರದಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮತ್ತು ಗ್ಲೋಬಲ್ ಎಕನಾಮಿಕ್ ಫಾಸ್ಟೆಸ್ಟ್ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಮತ್ತು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಇವನ್ನು ಈ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುತ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಸ್ವಲ್ಪ ನನಗೆ ಹುಷಾರಿಲ್ಲ, ಆದ ಕಾರಣ ಇದು ವಿಡಿಯೋ ಈ ರೀತಿಯಾಗಿ ಸ್ವಲ್ಪ ಬಂದು ನೋಡಿಕೊಳ್ಳಿ. ಎಲ್ಲರೂ ಶೇರ್ ಮಾಡಿ, ಜೊತೆಗೆ ವಾಯ್ಸ್ ಬಿ ಬರ್ತಾಯಿಲ್ಲ ಸರಿ. ಆದ್ದರಿಂದ ನೀವೆಲ್ಲರೂ ಇಂಪಾರ್ಟೆಂಟ್ ಇರೋದು ನೋಡಿಕೊಳ್ಳಿ, ಜೊತೆಗೆ ಎಲ್ಲರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಆದಷ್ಟು ಬೇಗ ಈ ಆಗಸ್ಟ್ ತಿಂಗಳದ್ದು ಬಿ ಮುಗಿಸಿಬಿಡೋಣ ಸ್ಪರ್ಧಾ ವಿಜೇತ ಮ್ಯಾಗಝಿನ್. ಈ ಆಗಸ್ಟ್ ತಿಂಗಳ ಮ್ಯಾಗಝಿನಲ್ಲಿ ಅತಿ ಹೆಚ್ಚು ವಿವರಣೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ನಾವು. ಇದರಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಅದಕ್ಕೆ ನಾನು ಪಾಯಿಂಟ್ ಮಾಡಿಕೊಂಡು ನಿಮ್ಗೆ ಹೇಳ್ತೇನೆ. ಸ್ವಲ್ಪ ನನಗೆ ಹುಷಾರಿಲ್ಲ, ಆದ ಕಾರಣ ಸ್ವಲ್ಪ ವಿಡಿಯೋನು ಲೇಟಾಗಿ ಹಾಕ್ತಿದ್ದೇನೆ. ಸ್ವಲ್ಪ ಎಲ್ಲರಿಗೆ ಶೇರ್ ಮಾಡಿ. ಆದಷ್ಟು ಬೇಗನೆ ಜಲ್ದಿನೇ ಹಾಕೋಣ. ಇನ್ನು ಹೆಚ್ಚಿನ ವೀಡಿಯೋಗಳನ್ನು ಬೇಗನೆ ಹಾಕೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಆದಷ್ಟು ಬೇಗ ಸಿಗೋಣ ಮುಂದಿನ ವೀಡಿಯೋದಲ್ಲಿ.